ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಹಾಸನಾಂಬೆ ದರ್ಶನ ಇನ್ನು 3 ದಿನ ಮಾತ್ರ ಬಾಕಿ. ಶಿಷ್ಟಾಚಾರದ ಕೊನೆ ದಿನ ಇಂದು ಗಣ್ಯರಿಂದ ದೇವಿಯ ದರ್ಶನ. ಭಕ್ತರ ಅರಿವು ಇನ್ನೂ ಹೆಚ್ಚಳ. ಸಮೀಕ್ಷೆಗಾರರಿಗೆ ತರಬೇತಿ ಇಲ್ಲದ ಕಾರಣ ಆತ್ಮಹತ್ಯೆ, ಅಪಘಾತ ಸಂಭವಿಸುತ್ತಿವೆ. ಹಾಸನದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗುಡುಗಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಆರ್ಎಸ್ಎಸ್ನ ಯಾರು ಮುಟ್ಟಿದ್ದಾರೋ ಅವರೆಲ್ಲ ನಾಶವಾಗಿದ್ದಾರೆ. ಪ್ರಿಯಾಂಕ ಖರ್ಗೆ ಕುನ್ನಿ. ಹಾಸನಾಂಬೆ ದರ್ಶನದ ನಂತರ ಕೆಎಸ್ ಈಶ್ವರಪ್ಪ ಹೇಳಿಕೆ. ಹಾಸನಾಂಬೆ ದರ್ಶನಕ್ಕಾಗಿ ಹಾಸನಕ್ಕೆ ಬಂದಿದ್ದ ಬಿಜೆಪಿ ಹಿರಿಯ ನಾಯಕ ಹಾಗೂ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ದೇವಿಯ ದರ್ಶನ ಪಡೆದ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿ ನೀಡಿದ ಹೇಳಿಕೆ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಹಾಸನಾಂಬ ದೇವಿ ದರ್ಶನದ ಬಳಿಕ ಮಾತನಾಡಿದ ಅವರು, ಆರ್ಎಸ್ಎಸ್ ಅನ್ನ ವಿರೋಧಿಸಿದವರು ನಾಶವಾಗಿದ್ದಾರೆ. ಇಂದಿರಾ ಗಾಂಧಿ, ನೆಹರು ಇವರೆಲ್ಲರೂ ಸುಸ್ತಾಗಿದ್ದಾರೆ. ಕೆಲವರು ತೀರಿ ಹೋಗಿದ್ದಾರೆ. ಈಗಲೂ ಕೆಲವರು ಹೀರೋ ಅಲ್ಲ, ವಿಲನ್ ಆಗುತ್ತಿದ್ದಾರೆ ಎಂದ ಅವರು, ಆರ್ಎಸ್ಎಸ್ ಸೂರ್ಯನಂತಿದೆ. ಅದನ್ನ ಮುಟ್ಟಿದವರು ತಾವೇ ಕರಗಿ ಹೋಗ್ತಾರೆ. ಪ್ರಿಯಾಂಕರ್ಗೆ, ಹರಿಪ್ರಸಾದ್ರಿಗೆ ಆರ್ಎಸ್ಎಸ್ನ ತತ್ವವೇ ಗೊತ್ತಿಲ್ಲ. ದೀಪಾವಳಿ ಪೂಜೆ ಹಿನ್ನೆಲೆಯಲ್ಲಿ ಭಕ್ತರ ದರ್ಶನ ಸುಗಮವಾಗಿ ನಡೆಯುತ್ತಿರುವಾಗ ಈಶ್ವರಪ್ಪ ಅವರ ಈ ಹೇಳಿಕೆ ರಾಜಕೀಯ ಬಿರುಸಿಗೆ ಕಾರಣವಾಗಿದೆ. ಕಾಂಗ್ರೆಸ್ ನಾಯಕರ ಬಗ್ಗೆ ಮಾಡಿದ ಕಟುವಾದ ಟೀಕೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇನ್ನು ಹೈಕೋರ್ಟ್ ತೀರ್ಪು ಕುರಿತು ಸಂತೋಷ ವ್ಯಕ್ತಪಡಿಸಿದ ಈಶ್ವರಪ್ಪ ಅವರು, ಆರ್ಎಸ್ಎಸ್ ಅನ್ನ ಅಡ್ಡಗಟ್ಟಲು ಯಾರೇ ಪ್ರಯತ್ನಿಸಿದರೂ ಸಂಘಟನೆ ಇನ್ನಷ್ಟು ಬಲವಾಗುತ್ತಿದೆ ಎಂದರು. ಪ್ರಿಯಾಂಕಾ ಖರ್ಗೆ ನಾನು ಇದ್ದೀನಿ ಅಂತ ತೋರಿಸೋದಕ್ಕೋಸ್ಕರ ಮಾಡ್ತಿರೋಂಥ ಒಂದು ವಿಚಿತ್ರ ರಾಜಕಾರಣ ಬಿಟ್ಟರೆ ಇದರಲ್ಲಿ ಇನ್ನೇನೂ ಇಲ್ಲ. ರಾಜ್ಯ ಜನದ ಮುಂದೆ ನಾನು ದೊಡ್ಡ ಹೀರೋ ಅನ್ನೋಂಥ ಪ್ರಯತ್ನ ನಡೆಸಿ ಇವತ್ತು ಹೀರೋ ಎಲ್ಲ ವಿಲನ್ ಆಗಕ್ಕೆ ಹೊರಟಿದ್ದಾರೆ ಅವರು. ಎರಡನೇದು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ಇದು RSS ಬಗ್ಗೆ ನಾವೇನಾದ್ರು ಕೂಡ ಟೀಕೆ ಮಾಡಿದ್ರೆ, ಕ್ರಮ ತಗೊಂಡ್ರೆ ಅವರೆಲ್ಲ ಸಂತೃಪ್ತಿ ಆಗ್ತಾರೆ ಅನ್ನೋಂಥ ಒಂದು ಭ್ರಮೆಯಲ್ಲಿ ಅವರಿದ್ದಾರೆ. ನಾಳೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ತನ್ನ ಮಂತ್ರಿ ಸ್ಥಾನವನ್ನು ಕೂಡ ಉಳಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನದಲ್ಲಿ ಅವರಿದ್ದಾರೆ. ಅವ್ರು ಈ ಪ್ರಯತ್ನದಿಂದ ಸರ್ಕಾರವೇ ಉಳಿಯಲ್ಲ ಅನ್ನೋಂಥ ಭಾವನೆ ನನಗಿದೆ. ಯಾಕೆಂದರೆ RSS ಯಾರು ಮುಟ್ಟಿದಾರೋ ಅವರೆಲ್ಲರೂ ಕೂಡ ನಾಶ ಆಗೋಗಿದ್ದಾರೆ. ಯಾರು ಶ್ರೀಮತಿ ಇಂದಿರಾ ಗಾಂಧಿನೇ ತುರ್ತು ಪರಿಸ್ಥಿತಿ ತಂದು RSS ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಸುಣ್ಣ ಆಗೋದ್ರು. ಈ ಪ್ರಿಯಾಂಕಾ ಖರ್ಗೆ ಕುಂಡಿ ಇವ್ರು ಯಾವ ಲೆಕ್ಕ? ಇದು ಹಿಂದೂ ಧರ್ಮವನ್ನು ಉಳಿಸೋಂಥ ಒಂದು ವ್ಯವಸ್ಥೆ ಇವತ್ತು RSS ಮಾತ್ರ ಮಾಡ್ತಿದೆ. ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಿದೆ. ಈ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ಯಾರನ್ನೂ ಮತಾಂತರ ಮಾಡೋಕ್ಕೆ ಹೋಗಿಲ್ಲ. ಎಲ್ಲರೂ ಕೂಡ ಭಾರತೀಯ ಸಂಸ್ಕೃತಿಯನ್ನು ತಿಳಿಸಿ ಪ್ರಪಂಚದಲ್ಲೇ ಭಾರತೀಯ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಿರೋದು ನಿಜಕ್ಕೂ ನಮಗೆಲ್ಲ ತುಂಬ ಸಂತೋಷ. ಅದರಲ್ಲಿ RSS ಪಾತ್ರವು ಕೂಡ ಜಾಸ್ತಿ ಇದೆ ಅನ್ನೋದು ಆ ಸಂಬಂಧಪಟ್ಟ ರಾಜಕಾರಣಿಗಳು, ಹರಿಪ್ರಸಾದ್ ಈ ಥರದವ್ರು ಯಾರ್ಯಾರು ತಾವು ದೊಡ್ಡವರಾಗಬೇಕು ಅಂತ ಹೊರಟಿದ್ದಾರೆ ಅವ್ರು ಅರ್ಥ ಮಾಡ್ಕೋಬೇಕು ಅಂತ ಈ ಸಂದರ್ಭ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸಿದ್ದರಾಮಯ್ಯ ಸರ್ಕಾರ ಎಡಬಿಡಂಗಿ ತುಘಲಕ್ ಆಡಳಿತ ನಡೆಸುತ್ತಿದೆ. ರಾಜ್ಯ ಸರ್ಕಾರಕ್ಕೆ ಸಮೀಕ್ಷೆ ಮಾಡುವ ಅಧಿಕಾರವಿಲ್ಲ, ಅದು ಕೇಂದ್ರ ಸರ್ಕಾರದ ಹಕ್ಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ರಾಜ್ಯದ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮೀಕ್ಷೆ ಕಾರ್ಯ ವಿಳಂಬವಾಗಿದೆ. ದಸರಾ ಮುಗಿದರೂ ಶಾಲೆಗಳು ಆರಂಭವಾಗಿಲ್ಲ. 3 ತಿಂಗಳು ಕಳೆದರೂ ಸಮೀಕ್ಷೆ ಮುಗಿದಿಲ್ಲ ಎಂದು ಕಿಡಿಕಾರಿದರು. ಸಮೀಕ್ಷೆಗಾರರಿಗೆ ತರಬೇತಿ ನೀಡದಿರುವುದರಿಂದ ಆತ್ಮಹತ್ಯೆ, ಅಪಘಾತ ಸಂಭವಿಸುತ್ತಿವೆ ಎಂದ ಅವರು, ಸಮೀಕ್ಷೆಗೆ ವಿರೋಧ ವ್ಯಕ್ತಪಡಿಸಿರುವ ಸುಧಾಮೂರ್ತಿ ಬಗ್ಗೆ ಸರ್ಕಾರದ ನಡೆಗೆ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ, ಪ್ರವಾಹದಲ್ಲಿ ಮನೆ ಕಳೆದುಕೊಂಡವರಿಗೆ ಸಹಾಯ ಮಾಡಿದವರಿಗೆ ಸಹ ಧಮಕಿ, ನೀವು ದೇವಲೋಕದಿಂದ ಬಂದವರ ಎಂದು ಪ್ರಶ್ನಿಸಿದ ಅವರು, ಹೈಕೋರ್ಟ್ ನಿರ್ದೇಶನವನ್ನು ಉಲ್ಲೇಖಿಸಿ ನ್ಯಾಯಾಲಯದ ಆದೇಶದ ನಿರ್ಲಕ್ಷ್ಯ, ಸರ್ಕಾರದ ಅಗೌರವ, 165 ಕೋಟಿ ರು ಖರ್ಚು ಮಾಡಿ ಫಲವನ್ನು ಶೂನ್ಯಗೊಳಿಸಿದ್ದಾರೆ. ಈಗ 400 ಕೋಟಿ ರು ಮತ್ತೆ ಖರ್ಚು, ಜನರ ಹಣವನ್ನು ತೇಗಿಸುತ್ತಿದ್ದಾರೆ ಎಂದು ಆರೋಪಿಸಿದ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ಒಳಜಗಳ, ಭಿನ್ನಮತ ಇದೆ. ನ್ಯಾಯಾಂಗವನ್ನು ಅವಹೇಳನ ಮಾಡುವ, ಸಂವಿಧಾನಕ್ಕೆ ಅವಮಾನ ಮಾಡುವ ಸರ್ಕಾರ ಇದು ಎಂದು ಖಂಡನೆ ವ್ಯಕ್ತಪಡಿಸಿದರು. ಎರಡನೇ ಸರಿ ಎಕ್ಸ್ಟೆಂಡು, ಈಗ 3ನೇ ಸರಿ ಎಕ್ಸ್ಟೆಂಡು, ಇನ್ನೆಷ್ಟು ಸರಿ ಎಕ್ಸ್ಟೆಂಡ್ ಮಾಡ್ತಾರೆ. ಗೌರವವಾಗಿ ಒಂದು ರಾಜ್ಯ ಸರ್ಕಾರ ಈ ಥರ ತೊಗಲಕ್ಕೆ ಆಡಳಿತ ಮಾಡೋದು ಬಿಟ್ಬಿಟ್ಟು ಡೈರೆಕ್ಟಾಗಿ ಒಂದೇ ಸರಿ ಜ್ಞಾನ ಇರಬೇಕಲ್ಲ. ಇಷ್ಟು ಸಮೀಕ್ಷೆ ಮಾಡ್ತಾ ಇದ್ದೀರಾ, ಯಾರಿಗಾದರೂ ಟ್ರೈನಿಂಗ್ ಕೊಟ್ಟಿದ್ದೀರಾ?
ದಿನ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಎಲೆಕ್ಟ್ರಾನ್ ಬರೋದು, ನಾಯಿ ಕಚ್ಚಿತು, ಸತ್ತೋದ, ಆತ್ಮಹತ್ಯೆ ಮಾಡ್ಕೊಂಡ, ಓಡೋಗ್ಬಿಟ್ರು, ಅಧಿಕಾರಿಗಳಿಗೆ ಧಮಕಿ, ಸಂಬಳ ಕಟ್ ಮಾಡ್ತೀನಿ. ಇದೇನಾ ಸಮೀಕ್ಷೆ ಅಂದರೆ? ಹಿಂಗೇನ? ಯಾವತ್ತಾದರೂ ಕೇಂದ್ರ ಸರ್ಕಾರ ಇದುವರೆಗೂ ಮಾಡಿರುವಂಥ ಸಮೀಕ್ಷೆಯಲ್ಲಿ ಈ ಥರದ ವಿಚಾರಗಳನ್ನು ಕೇಳಿದ್ದೀರಾ? ಧಮಕಿ ಹಾಕಿರೋದು, ಕೇಂದ್ರದ ಸಚಿವರು ಧಮಕಿ ಹಾಕಿರೋದೆಲ್ಲನ ಕೇಳಿದ್ದೀರಾ? ಬರೀ ಧಮಕಿನೇ ಆಗೋಯ್ತಿದ್ದು, ಇನ್ನೂ ಆಗಿಲ್ಲ. ಅವ್ರು ಹೇಳ್ತಾ ಇರೋದು ಅಂಕಿಅಂಶಗಳು ಸತ್ಯಕ್ಕೆ ದೂರವಾದಂಥ ಅಂಕಿಅಂಶಗಳು. ಇನ್ನೂ 60-70% ದಾಟಿಲ್ಲ. ಸಮೀಕ್ಷೆಯಲ್ಲಿ ಕೊಟ್ಟವರು ಆಲ್ಮೋಸ್ಟ್ ಆಲ್ ಒಂದು 30-40% ಜನ ಅವರು ಹೆಸರು, ಅವ್ರ ಕುಟುಂಬ ವರ್ಗ ಮತ್ತು ಜಾತಿ ಇಷ್ಟು ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ. ಈ ಗಣಂದ ಕಾರ್ಯಕ್ಕೆ 60 ಪ್ರಶ್ನೆಗಳನ್ನು ಹಾಕಿ ಅದನ್ನು ವೇಸ್ಟ್ ಮಾಡಿದ್ರ ನೀವು? 60 ಪ್ರಶ್ನೆ ನಾನೇ ಕೊಟ್ಟಿಲ್ಲ. ನಮ್ಮ ಮನೆಗೆ ಬಂದರು, ಪಾಪ ರಿಕ್ವೆಸ್ಟ್ ಮಾಡ್ಕೊಂಡು ಹೋದ್ರು. 2 ಸರಿ ನಮ್ಮ ಮನೆಗೆ ಬಂದು ಕಾಫಿ ಕುಡಿದು ರಿಕ್ವೆಸ್ಟ್ ಮಾಡ್ಕೊಂಡು ಹೋದ್ರು, ಸರ್ ನಮ್ಮನ್ನೆಲ್ಲ ಸಸ್ಪೆಂಡ್ ಮಾಡ್ತಾರೆ, ಪನಿಷ್ಮೆಂಟ್ ಮಾಡ್ತಾರೆ, ಈಗಾಗಲೇ ಅಧಿಕಾರಿಗಳ ಆತ್ಮಹತ್ಯೆ ಭಾಗ್ಯ ಆಗೋಗ್ಬಿಟ್ಟಿದೆ, ನಮ್ಮನ್ನು ಯಾಕೆ ಸರ್ ಪ್ಲೀಸ್ ಅಂದರು. ನಾನು ಅವ್ರಿಗೆ ನನ್ನ ಹೆಸರು, ನನ್ನ ಕುಟುಂಬದ, ನನ್ನ ಹೆಂಡತಿ ಬಿಟ್ಟರೆ ನನ್ನ ಜಾತಿ, ಹಿಂದೂ, ಒಕ್ಕಲಿಗ ಇಷ್ಟೇ ಕೊಟ್ಟಿರೋದು, ಬೇರೆ ಏನೂ ಕೊಟ್ಟಿಲ್ಲ. ಆಮೇಲೆ ಹೇಳಿದೆ ಬೇರೆ ಏನಾದರೆ ಸೈನ್ ಹಾಕಲ್ಲ ಅಂತ ಹೇಳಿದ್ದೀನಿ, ಸೇರಿಸ್ಕೊಂಡ್ರೆ. ಇಷ್ಟೇ ನಾನು ಕೊಟ್ಟಿರೋದು. ಅಂದರೆ 4 ಕಾಲಮ್ ಮಾತ್ರ ನಾನು ಫಿಲ್ ಮಾಡಿದ್ದೀನಿ. ಅದರಲ್ಲಿರೋದೆಷ್ಟು? 10 ಕಾಲಮ್. 10 ಕಾಲಮ್ ಇದೆ ಅಲ್ಲ, 60 ಕಾಲಮ್. ನಾನು ಫಿಲ್ ಮಾಡಿರೋದು 4 ಕಾಲಮ್. ಧರ್ಮ, ಜಾತಿ, ನನ್ನ ಹೆಸರು, ನನ್ನ ಹೆಂಡತಿ ಹೆಸರು, ಇಷ್ಟೇ. ಈ ಪುರುಷ ಅಂತ ನಾನು ಮಾಡಿದ್ದೀನಿ ಅಂದರೆ ಬೇಕಾದಷ್ಟು ಜನ ರಿಜೆಕ್ಟೇ ಮಾಡಿದ್ದಾರೆ. ಈಗ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು, ಅವರ ಶ್ರೀಮತಿಯವರು ಸುಧಾಮೂರ್ತಿಯವರು ನಾನು ಮಾಡಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ಧಮಕಿ ಹಾಕ್ತಾರೆ. ನೀವು ಮುಖ್ಯಮಂತ್ರಿನ ರೀ, ಮುಖ್ಯಮಂತ್ರಿ ಪದವಿಗಾದರೂ ಗೌರವ ಕೊಡ್ರಿ ನೀವು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆ ಮಂತ್ರಿ ಒಬ್ಬ, ಇನ್ನೊಬ್ಬ ಅವರೇ ಸಮಾಜ ಯಾವುದು ಕನ್ನಡ ಸಂಸ್ಕೃತಿ, ಅವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ತಂಗಡಿಗೆ ಧಮಕಿ ಹಾಕ್ತಿರಲ್ರಿ. ಏನು ನಿಮ್ಮಪ್ಪನ ಇದು ನಿಮ್ಮಣ್ಣ ಏನು ತಿಂದವ್ರು ಅವರು? ನಿಮ್ಮಣ್ಣ ಏನು ತಿಂದಿದ್ರೆ ಹೇಳಿ. ನಿಮ್ಮ ಮನೆ ದುಡ್ಡು ಯಾರನ್ನ ತಿಂದಿದ್ರೆ ಇನ್ಫೋಸಿಸ್ ಅವರು ಅಥವಾ ಬಯೋಕಾನ್ ಅವ್ರು ಯಾರು ತಿಂದಿದಾರ? ಇಲ್ಲಲ್ಲ. ಅವ್ರಿಗೆ ಯಾಕೆ ಧಮಕಿ ಹಾಕ್ತೀರಾ? ಏನು ಅಧಿಕಾರ ಐತೆ ನಿಮ್ಗೆ ಧಮಕಿ ಹಾಕೋಕ್ಕೆ? ಏನು ರೌಡಿಸಮ್ ಮಾಡ್ತೀರಾ ನೀವು? ಈ ಸರ್ಕಾರ ಏನು ರೌಡಿಗಳ ಸರ್ಕಾರನ ಇದು? ರೌಡಿಸಮ್ಮು, ರೌಡಿಗಳ ರೀತಿ ಧಮಕಿ ಹಾಕೋದು ಏನು ಬೃಹಸ್ಪತಿಗಳ ಅನ್ನೋದು? ನೀವೇನು ಬೃಹಸ್ಪತಿಗಳ? ನೀವೇನು ದೇವಲೋಕದಿಂದ ಮಂತ್ರಿ ಆದ ತಕ್ಷಣ ಏನು ದೇವಲೋಕದಿಂದ ಎಳೆದು ಬಂದ್ಬಿಟ್ಟಿದ್ದೀರಾ ನೀವು? ಆಕಾಶದಿಂದ ಉದುರಿದ್ದೀರಾ ನೀವೇನ? ಇನ್ಫೋಸಿಸ್ ಸುಧಾಮೂರ್ತಿಯವರು ಭೂಮಿಯಿಂದ ಬಂದಿದ್ದಾರೆ, ನೀವು ಆಕಾಶದಿಂದ ಉದುರು ಬಂದ್ಬಿಟ್ಟಿದ್ದೀರಾ ನೀವೆಲ್ಲರೂ ಕೂಡ? ಕೋರ್ಟೇ ಕ್ಲಿಯರಾಗಿ ಹೇಳಿದ್ದಾರೆ, ಕೋರ್ಟನ್ನ ಆದೇಶವನ್ನು ಈ ಸರ್ಕಾರ ವೈಲೇಟ್ ಮಾಡ್ತಾ ಇದೆ. ಹೈಕೋರ್ಟಿನ ನ್ಯಾಯಾಧೀಶರಿಗೆ ಅಗೌರವ ಮಾಡ್ತಾ ಇದ್ದಾರೆ. ಕ್ಲಿಯರ್ ಆಗಿ ಹೇಳಿದೆ, ನಿಮಗೆ ಇಷ್ಟ ಇದ್ದರೆ ಭಾಗವಹಿಸಿ, ಇಷ್ಟ ಇಲ್ಲ ಅಂದರೆ ಭಾಗವಹಿಸಬೇಡಿ. ಮಾಹಿತಿ ಅಷ್ಟೇ, ನಿಮ್ಗೇನು ಮಾಹಿತಿ ಬೇಕೋ ಅಷ್ಟು ಮಾಹಿತಿಯನ್ನು ಕೊಡಿ, ಅದು ಕಂಪಲ್ಸರಿ ಇಲ್ಲ. ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ನೀವು ಧಮಕಿ ಹಾಕ್ತೀರಾ ಅಂತ ಹೇಳಿದ್ರೆ ಇದೇನು ಗೂಂಡಾ ಸರ್ಕಾರನ? ಇದು ಗೂಂಡಾಗಳ ಸರ್ಕಾರ. ಇದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇದು ಗೂಂಡಾಗಳ ಸರ್ಕಾರ. ಇದು ಅಧಿಕಾರ ಕೊಟ್ಟವ್ರು ಯಾರು ನಿಮ್ಗೆ ಧಮಕಿ ಹಾಕಕ್ಕೆ? ಅವರು ಟ್ಯಾಕ್ಸ್ ಪೇಯರ್, ಸಾವಿರಾರು ಕೋಟಿ ಟ್ಯಾಕ್ಸನ್ನು ಕಟ್ತಾರೆ. ಬೆಂಗಳೂರು ಕಾರ್ಪೊರೇಷನ್ಗೆ ಇರ್ಬೋದು, ಅವರು ಒಂದು 2,000 ಕೋಟಿ ಮೇಲೆ ಕೊಟ್ಟಿದ್ದಾರೆ ಟಾಯ್ಲೆಟ್ ಕಟ್ಟೋಕ್ಕೆ, ಪಬ್ಲಿಕ್ ಟಾಯ್ಲೆಟ್ ಕಟ್ಟೋಕ್ಕೆ. ಎಲ್ಲೆಲ್ಲಿ ಫ್ಲಡ್ ಆಗಿದೆಯೋ ಆ ಫ್ಲಡ್ ಆದ ಸಂದರ್ಭದಲ್ಲಿ ಮನೆಗಳು ಕಟ್ಟೋಕ್ಕೆ ಹಣ ಕೊಟ್ಟಿದ್ದಾರೆ. ನೀವು ಕೊಟ್ಟಿದ್ದೀರಾ? ಕಾಂಗ್ರೆಸ್ ಪಾರ್ಟಿಯವರು ಎಲ್ಲನೂ ಒಂದು ಮನೆ, ಇಡೀ ರಾಜ್ಯದಲ್ಲಿ ಒಂದು ಮನೆ ಕೊಟ್ಟಿರೋದು ಎಲ್ಲನೂ ಹೇಳಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಟಿದ್ದೀರಾ? ಇಲ್ಲ, ಅವ್ರು ಕೊಟ್ಟಿದ್ದಾರೆ ರೀ, ಧರ್ಮಾತ್ಮರು ಕೊಟ್ಟಿದ್ದಾರೆ. ಕೊಟ್ಟಿರೋರಿಗೆ ನೀವು ಬೃಹಸ್ಪತಿಗಳ ಅಂದರೆ ನೀವು ಯಾವ ಪತಿಗಳು? ಈ ರೀತಿ ಧಮಕಿ ಹಾಕಿ ಸಮೀಕ್ಷೆಗಳನ್ನು ಮಾಡಿಸೋವಂಥದ್ದು ಸಂವಿಧಾನಕ್ಕೆ ಅಗೌರವ ಮಾಡ್ದಂಗೆ. ಆ್ಯಕ್ಚುಲಿ
ಜಾತಿ ಗಣತಿ ಮಾಡೋಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ. ಸಂವಿಧಾನದ ಅಡಿಯಲ್ಲಿ ಅಧಿಕಾರನೇ ಇಲ್ಲ ನಿಮಗೆ. ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇರೋದು. ನೀವು ಮಾಡ್ತಾ ಇರೋದೇ ಅಕ್ರಮ. ಅದರಲ್ಲಿ ಧಮಕಿ ಹಾಕೋದು ಇನ್ನೊಂದು ಅಕ್ರಮ ನೀವು ಮಾಡ್ತಾ ಇರೋದು. ಹಾಸನಾಂಬೆ ದರ್ಶನಕ್ಕೆ ಇನ್ನ 3 ದಿನ ಬಾಕಿ ಇರುವ ಹಿನ್ನೆಲೆಯಲ್ಲಿ ಭಕ್ತರ ದಂಡು ಹೆಚ್ಚಾಗಿದೆ. ಇನ್ನು ಶಿಷ್ಟಾಚಾರದ ಕೊನೆಯ ದಿನವಾದ ಇಂದು ಹಲವು ಗಣ್ಯಾತಿ ಗಣ್ಯರು ದೇವಿಯ ದರ್ಶನ ಪಡೆದರು. ಗೋಪಾಲ ಇವರಾಗಿದೆ ಈಶ್ವರಪ್ಪ ಸಣ್ಣ ಕುಟುಂಬ ಹೋಗಿತ್ತು. ಕುಟುಂಬ ಸಮೇತ ಬಂದ ಅನ್ನ ಸಿಕ್ಕಿಲ್ಲ. ಚಂದ್ರಪಟ್ಟ ಶ್ರವಣ ಬೆಳಗೊಳ ಗೊತ್ತಲ್ಲ, ಶ್ರವಣ ಬೆಳಗೊಳ ಹಿಂಗ್ ಬಂದ್ಬಿಟ್ರೆ ಹೆಂಗೆ? ಗೋಪಾಲಣ್ಣ ನಿಂತು ಈ ಕಡೆ ವಿಡಿಯೋ ತಗೊಳ್ಳಿ, ವಿಡಿಯೋ ತಗೊಳ್ಳಿ. ಆಲ್ ಪಾರ್ಟಿ ಹಾಗೂ ವಿಷನ್ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಹಾಸನಾಂಬ ದರ್ಶನಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯುತ್ತಮವಾಗಿದೆ. ಶುರುವಿನಲ್ಲಿ ಸ್ವಲ್ಪ ಮುಜುಗರ ಇತ್ತು, ಅದು ಬಿಟ್ಟರೆ ನೀವು ಕೂಡ ಹೆಚ್ಚಿನ ರೀತಿ ನಮ್ಮ ಜಿಲ್ಲೆಯ ಗೌರವವನ್ನು ಕಾಪಾಡ್ತಕ್ಕಂಥದ್ದು, ಉಳಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಾ. ಹಾಸನಾಂಬ ದೇವಿಯ ಒಂದು ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಇಡೀ ರಾಜ್ಯ, ರಾಷ್ಟ್ರ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಕನ್ನು ಚೆಲ್ಲಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಹಾಸನಾಂಬೆಗೆ ಹಾಗೂ ಸಿದ್ದೇಶ್ವರ ಸ್ವಾಮಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಶುಭ ದಿವಸ ನಾವು ಮತ್ತು ನಮ್ಮ ಕುಟುಂಬದ ಸದಸ್ಯರುಗಳು ಇವತ್ತು ಹಾಸನಾಂಬೆಯ ದರ್ಶನವನ್ನು ಪಡೆಯುವಂಥ ಅವಕಾಶ ಸಿಕ್ಕಿದೆ. ಅದು ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸಿ ಹಾಸನಾಂಬೆ ದರ್ಶನವನ್ನು ಮಾಡಿ ಹರಿಯಾಪುರದ ಗುರುಗಳು ಕೂಡ ಇದ್ದರು. ದೇವರಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ದರ್ಶನವನ್ನು ನಮ್ಮ ಕುಟುಂಬ ಸಮೇತ ಬಂದು ಪಡೆದಿದ್ದೇನೆ. ಸಿದ್ದೇಶ್ವರ ಸ್ವಾಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿ ದರ್ಶನವನ್ನು ಕೂಡ ಪಡೆದು ಅವರ ಆಶೀರ್ವಾದದಿಂದ ಎಲ್ಲ ಜನತೆಗೂ ಕೂಡ ಒಂದು ಸುಖ, ಸಂತೋಷ, ಆರೋಗ್ಯ ಎಲ್ಲರೂ ಕೂಡ ಸಿಗುವಂತಾಗಬೇಕು. ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ತಾಯಿ ಹಾಸನಾಂಬ ದೇವತೆ ಸಕಲ ಸನ್ಮಂಗಳನ್ನು ಕೊಡಲಿ, ನಾಡಿನ ಜನತೆಯ ಒಂದು ಒಳ್ಳೆಯದಕ್ಕೆ ಎಲ್ಲೂ ಇವತ್ತು ಭಾಳಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ, ಭಾಳಷ್ಟು ಜನ ಬಂದು ಹೋಗಿದ್ದಾರೆ. ಈ ಬಾರಿ ಅಂತೂ ಭಾಳ ವ್ಯವಸ್ಥಿತವಾಗಿ ಜಿಲ್ಲಾಡಳಿತ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರು ಎಲ್ಲ ಅಧಿಕಾರಿಗಳು ಕೂಡ ಶ್ರಮಪಟ್ಟು ಇವತ್ತು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಎಲ್ಲರಲ್ಲಿ ಇರುವಂಥ ಭಕ್ತಿನ ಬೆರಗು ಮಾಡಿಸುವಂಥ ಸಂದರ್ಭ ಇದು. ಸೊ ಹಾಗಾಗಿ ಬಹಳ ಎಲ್ಲ ಭಾಗಗಳಿಂದ ಬಂದು ಜನ
ಇಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗುವಂಥ ಸಂದರ್ಭ ಇದು. ದೀಪಾವಳಿ, ದಸರಾ ಈ ಸಂದರ್ಭದಲ್ಲಿ ನಾನೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಮತ್ತೊಮ್ಮೆ ಗೋವಿಂದ ನಮ್ಮ ಹೇಳಿದಾಗೆ ಈ ಸಲದ ವ್ಯವಸ್ಥೆ ಬಹಳ ಅದ್ಭುತವಾಗಿ ನಡೆದಿದೆ. ಎಲ್ಲರಿಗೂ ಕೂಡ ಅವಕಾಶ ಸಿಕ್ಕಿದೆ. ಎಲ್ಲರೂ ಕೂಡ ಬಹಳ ನೆಮ್ಮದಿಯಾಗಿ ಬಹಳ ಶಾಂತತೆಯಿಂದ ಅಮ್ಮನ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಂಡು ಹೋಗುವಂಥ ಅವಕಾಶ ಆಗಿದೆ. ಸೊ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಹಬ್ಬದ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಕೋರ್ತಾ ಹಾಸನಾಂಬೆ ದೇವಾಲಯದಲ್ಲಿ ಇಂದು ದೇವಿಯ ದರ್ಶನ ಸುಗಮವಾಗಿ ನಡೆದಿದ್ದು ಸಾವಿರಾರು ಭಕ್ತರು ತಾಯಿಯ ದರ್ಶನ ಪಡೆದು ಸಂತೃಪ್ತಿ ವ್ಯಕ್ತಪಡಿಸಿದ್ದಾರೆ ಎಂದು ಸಚಿವ ಕೃಷ್ಣ ಬೈರಗೌಡ ತಿಳಿಸಿದರು. ಮಾಧ್ಯಮದೊಂದಿಗೆ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಪೂಜಾ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಸೋಮವಾರ ಹಾಗೂ ಮಂಗಳವಾರ ಮಧ್ಯಾಹ್ನ 2ರಿಂದ 3:30ರವರೆಗೆ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಎಂದು ದೇವಾಲಯ ಆಡಳಿತದಿಂದ ತಿಳಿಸಲಾಗಿದೆ. ಮಂಗಳವಾರ ದೀಪಾವಳಿ ವಿಶೇಷ ಪೂಜೆ ನಡೆಯಲಿದ್ದು, ಆ ಕಾರಣಕ್ಕೆ ರಾತ್ರಿ 9 ಗಂಟೆಗೆ ಸಾರ್ವಜನಿಕ ದರ್ಶನದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಬುಧವಾರ ಬೆಳಗ್ಗೆ 5:30ಕ್ಕೆ ಪೂಜೆ ಮುಗಿದ ಬಳಿಕ ಮತ್ತೆ ಭಕ್ತರಿಗೆ ದರ್ಶನ ಆರಂಭವಾಗುತ್ತದೆ. ಕೊನೆಯ ದಿನವಾದ ಬುಧವಾರ ಸಂಜೆ 7 ಗಂಟೆಯವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇರುವುದಾಗಿ ದೇವಾಲಯ ಮೂಲಗಳು ತಿಳಿಸಿವೆ. ಅದೇ ದಿನ ಸಂಜೆ ಸಿದ್ದೇಶ್ವರ ಸ್ವಾಮಿಯ ಜಾತ್ರೆ ನಡೆಯಲಿದೆ. ಗುರುವಾರ ಮಧ್ಯಾಹ್ನ ಶಾಸ್ತ್ರೋಕ್ತ ಪೂಜೆ ನೆರವೇರಿಸಿ ಮುಂದಿನ ವರ್ಷದವರೆಗೆ ದೇವಾಲಯದ ಬಾಗಿಲು ಮುಚ್ಚಲಾಗುವುದು. ಈ ದಿನ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ದೇವಾಲಯ ಆಡಳಿತ ಭಕ್ತರನ್ನ ವಿನಂತಿಸಿದ್ದು, ತಮ್ಮ ದೇವಾಲಯದ ಭೇಟಿಯನ್ನ ಈ ವೇಳಾಪಟ್ಟಿಗೆ ಅನುಗುಣವಾಗಿ ಯೋಜಿಸಿಕೊಳ್ಳುವಂತೆ ಸೂಚಿಸಿದೆ. ಸ್ನೇಹಿತರೆ, ಇಂದು ಸೋಮವಾರ ಬೆಳಿಗ್ಗೆ ಹಾಸನಾಂಬ ದೇವಿ ದರ್ಶನ ಸುಗಮವಾಗಿ ನಡೆದಿದೆ. ಇನ್ನು ಇರುವ 3 ದಿನಗಳ ಬಗ್ಗೆ ತಮಗೆ ಕೆಲವು ಮಾಹಿತಿಗಳು. ಇಂದು ಸೋಮವಾರ ಮಧ್ಯಾಹ್ನ 2ರಿಂದ 3:30 ನಡುವೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ, ನೈವೇದ್ಯ ಮತ್ತು ಪೂಜೆ ಕಾರ್ಯಕ್ರಮ ಇರುವುದರಿಂದ. ನಾಳೆ ಮಂಗಳವಾರವೂ ಸಹ ನೈವೇದ್ಯ ಪೂಜೆ ಕಾರಣಕ್ಕಾಗಿ ಮಧ್ಯಾಹ್ನ 2ರಿಂದ 3:30 ನಡುವೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ವಿಶೇಷವಾಗಿ ಗಮನಿಸಬೇಕಾಗಿರೋದು, ನಾಳೆ ರಾತ್ರಿ ಅಂದ್ರೆ ಮಂಗಳವಾರ ರಾತ್ರಿ ದೀಪಾವಳಿ ಪ್ರಯುಕ್ತ ಶಾಸ್ತ್ರದ ಪ್ರಕಾರ ವಿಶೇಷ ಪೂಜೆ ಹಾಸನಾಂಬೆಗೆ ಇರುತ್ತದೆ. ಆ ಕಾರಣದಿಂದ ಸಾರ್ವಜನಿಕರು ಪ್ರವೇಶಿಸುವ ಲೈನ್ ಕ್ಯೂಗಳ ಗೇಟ್ಗಳನ್ನು 9 ಗಂಟೆಗೆ ಬಂದ್ ಮಾಡಬೇಕಾಗುತ್ತೆ. ಮಂಗಳವಾರ ರಾತ್ರಿ 9 ಗಂಟೆಗೆ ಲೈನು ಗೇಟು ಬಂದ್ ಆಗ್ತದೆ. ಹಾಗೂ ಮಂಗಳವಾರ ರಾತ್ರಿ 12 ಗಂಟೆಗೆ ದರ್ಶನ ನಿಲ್ತದೆ ಪೂಜೆಗಾಗಿ. ಮತ್ತು ಬುಧವಾರ ಬೆಳಿಗ್ಗೆ 5:30ವರೆಗೂ ಪೂಜೆ ಇರ್ತದೆ. ಸೊ 5:15ಗೆ ಬುಧವಾರ ಬೆಳಿಗ್ಗೆ ದರ್ಶನ ಆರಂಭ ಆಗ್ತದೆ. ಬುಧವಾರ ಸಂಜೆ 7 ಗಂಟೆಯವರೆಗೆ ದರ್ಶನಕ್ಕೆ ಅವಕಾಶ ಇದೆ. ಇದು ಸಾರ್ವಜನಿಕರಿಗೆ ಕೊನೆ ದರ್ಶನದ ದಿನ. ಬುಧವಾರ ಸಂಜೆ 7 ಗಂಟೆಗೆ ಸಾರ್ವಜನಿಕರ ಪ್ರವೇಶ ಬಂದ್ ಆಗ್ತದೆ. ಬುಧವಾರ ಸಂಜೆ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಇದೆ. ಹಾಗೂ ಗುರುವಾರ ಮಧ್ಯಾಹ್ನ ಶಾಸ್ತ್ರದ ಪ್ರಕಾರ ಪೂಜೆಯನ್ನ ನೆರವೇರಿಸಿ ಮುಂದಿನ ವರ್ಷದವರೆಗೆ ದೇವಾಲಯದ ಬಾಗಿಲನ್ನ ಬಂದ್ ಮಾಡುವ ಕಾರ್ಯಕ್ರಮ ಇರ್ತದೆ. ಆದರೆ ಗುರುವಾರ ಸಾರ್ವಜನಿಕರಿಗೆ ಪ್ರವೇಶ ಇರುವುದಿಲ್ಲ. ಇಷ್ಟು ಮಾಹಿತಿಗಳು ತಮ್ಮ ಗಮನಕ್ಕಾಗಿ. ಇದನ್ನ ಅರ್ಥ ಮಾಡಿಕೊಂಡು ತಾವು ತಮ್ಮ ಆಗಮನವನ್ನ ಪ್ಲಾನ್ ಮಾಡಬಹುದು ಅನ್ನುವುದು ತಮ್ಮಲ್ಲಿ ಮನವಿ. ಹಾಸನಾಂಬ ದೇವಿ ದರ್ಶನ ಪಡೆದು ವಾಪಸ್ ಹೋಗುತ್ತಿದ್ದ ವೇಳೆ ಭೀಕರ ರಸ್ತೆ ಅಪಘಾತ ಸಂಭವಿಸಿ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ದು 2 ಗಂಭೀರ ಗಾಯವಾಗಿರುವ ಘಟನೆ ಚನ್ನರಾಯಪಟ್ಟಣ ತಾಲೂಕಿನ ಕಗ್ಗಲುಕಾವಲು ಅರಣ್ಯ ಪ್ರದೇಶದ ಬಳಿ ನಡೆದಿದೆ. ಮೃತರನ್ನ ಬೆಂಗಳೂರಿನ ನಿವಾಸಿಗಳಾದ ಬಸವರಾಜು ಮತ್ತು ಅನುಶ್ರೀ ಎಂದು ಗುರುತಿಸಲಾಗಿದೆ. ಗಂಭೀರ ಗಾಯಗೊಂಡಿರುವ ಛಾಯಾ ಹಾಗೂ ಮತ್ತೊಂದು ಬೈಕ್ ಸವಾರ ಮೊಹಮ್ಮದ್ ಶಾಹಿದ್ ಅವರನ್ನ ಚನ್ನರಾಯಪಟ್ಟಣ ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಛಾಯಾ ಅವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಮಾಹಿತಿ ಪ್ರಕಾರ ಬಸವರಾಜು ತಮ್ಮ ಸ್ನೇಹಿತರಾದ ಅನುಶ್ರೀ ಹಾಗೂ ಛಾಯಾ ಅವರ ಜೊತೆಗೆ ಯಮಹ ಬೈಕ್ನಲ್ಲಿ ಹಾಸನಾಂಬ ದೇವಿ ದರ್ಶನಕ್ಕಾಗಿ ಬಂದಿದ್ದರು. ದರ್ಶನ ಮುಗಿಸಿ ವಾಪಸ್ ಹೋಗುತ್ತಿದ್ದ ವೇಳೆ ಚನ್ನರಾಯಪಟ್ಟಣ ಕಡೆಯಿಂದ ವೇಗವಾಗಿ ಬಂದ ಇನೋವಾ ಕಾರು ಮೊದಲು ಮೊಹಮ್ಮದ್ ಶಾಹಿದ್ ಅವರ ಆಕ್ಟಿವಾ ಬೈಕ್ಗೆ ಡಿಕ್ಕಿ ಹೊಡೆದು ನಂತರ ಯಮಹ ಬೈಕ್ಗೆ ಗುದ್ದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರರು ರಸ್ತೆ ಬದಿ ಅರಣ್ಯ ಪ್ರದೇಶದಲ್ಲಿ ಬಿದ್ದಿದ್ದು ಬಸವರಾಜು ಮತ್ತು ಅನುಶ್ರೀ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ. ಕಾರು ಸಹ ಅರಣ್ಯ ಭಾಗಕ್ಕೆ ನುಗ್ಗಿದೆ ಎಂದು ಸಾಕ್ಷಿಗಳು ತಿಳಿಸಿದ್ದಾರೆ. ಈ ಘಟನೆ ಕುರಿತು ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ನಡೆಯುತ್ತಿದೆ.
ನಿನ್ನೆ ನಡೆದ ಜೆಡಿಎಸ್ ನಾಯಕರ ಪ್ರತಿಭಟನೆಯ ಹಿಂದಿನ ಮುಖ್ಯ ಹೋರಾಟಗಾರರಾಗಿ ಎಚ್.ಡಿ. ರೇವಣ್ಣನವರೇ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರು ಕೇವಲ ಉಲ್ಲೇಖ ಮಾತ್ರವಷ್ಟೇ ಎಂದು ಎಂಎಲ್ಸಿ ಗೋಪಾಲಸ್ವಾಮಿ ಆರೋಪಿಸಿದ್ದಾರೆ. ನಿನ್ನೆ ಮೊನ್ನೆ ಸ್ವಲ್ಪ ರಾಜಕೀಯ ಶುರುವಾಗಿದೆ. ಇಲ್ಲಪ್ಪ ಇದೇನೋ ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಾ ಇದ್ದೆ ಅನ್ನೋದು ಖಂಡಿತ ಅದಿಲ್ಲ. ಈ ತಾಲೂಕಿನ ಶಾಸಕರು ಕೂಡ ಯಾಕೆ ಅವರು ಕೂಡ ಸಂಪೂರ್ಣವಾಗಿ ಸಹಕಾರ ನೀಡ್ತಾ ಅವರ ನೇತೃತ್ವದಲ್ಲಿ ನಮ್ಮ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ಇರ್ಬೋದು, ಶಿವಲಿಂಗೇಗೌಡರು ಇರ್ಬೋದು, ನಮ್ಮ ಸಚಿವರಿಗೆ ಸಾಥ್ ಕೊಡ್ತಾ ಮಳೆ ಎಷ್ಟೇ ಇದ್ರೂ ಕೂಡ ನೀವೆಲ್ಲರೂ ಕೂಡ ರಾತ್ರಿ 12 ಗಂಟೆ ಆಗಲಿ 2 ಗಂಟೆ ಆಗಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ 3 ಗಂಟೆ ರಾತ್ರಿಯಲ್ಲಿ ನೋಡಿದ್ದೇನೆ. ನಿಮ್ಮ ಸಹಕಾರ ಇರ್ಬೋದು, ಎಲ್ಲರಿಂದ ತುಂಬ ಚೆನ್ನಾಗಿ ನಡೀತದೆ. ಇಂಥ ಸಂದರ್ಭದಲ್ಲಿ ನಿನ್ನೆ ಅವರು ಧರಣ ಪ್ರತಿಭಟನೆ ಅವಶ್ಯಕತೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ನಮ್ಮ ಮೈತ್ರಿ ಸರ್ಕಾರದ ಕೂಡ ಮುಖ್ಯಮಂತ್ರಿ 2 ಬಾರಿ ಆಗಿದ್ದರು. ಅವರಾದರೂ ಕೂಡ ತುಂಬ ಚೆನ್ನಾಗಿ ಅವರು ಕೂಡ ಹೇಳಿದ್ದಾರೆ, ಇಲ್ಲ ಈ ಪ್ರೋಟೋಕಾಲು ಮತ್ತೊಂದು ಅಂತ. ಯಾಕಂದರೆ ಕೊಡುವಾಗ ಅಗೌರವಾಗಿ ಅವ್ರನ್ನ ಎಲ್ಲೂ ನಡೆಸ್ಕೊಂಡಿಲ್ಲ ಅಂತ. ಇಡೀ ಕುಟುಂಬದ ಜೊತೆಗೆ ಅವರ ಸಮಾಜಗಳು ಶಾಸಕರು ಇರ್ಬೋದು, ಅವ್ರ ಜೊತೆ ಮುಖಂಡರುಗಳು ಕೂಡ ಎಲ್ಲ ಭಾಗಿದ್ದು ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ. ಒಂದು 53 ಜನ ದರ್ಶನ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವ್ರಿಗೇನಾದ್ರು ಆಗಿದೆ ಅನ್ನೋದು ಅನುಮಾನ ಆಗ್ತದೆ. ನಾನು ಸ್ವರೂಪಲ್ಲಿ ಕೂಡ ಶಾಸಕರು ಮನವಿ ಮಾಡ್ತೀನಿ, ದಯವಿಟ್ಟು ನೀವು ಯಾಕೆ ಇಷ್ಟು ದಿವಸ ಚೆನ್ನಾಗಿ ನಡೆಸ್ಕೊಂಡು ನೀವು ಕೂಡ ರಾತ್ರಿ ಆಗಲೂ ಹೋರಾಟ ಮಾಡ್ತಾ ಇದ್ದೀರಾ, ಎಲ್ಲ ಕೂಡ ಸರಿಯಾದ ರೀತಿ ಆಸ್ಥಾನ ಒಂದು ದೇವಿ ದರ್ಶನಕ್ಕೆ ಲಕ್ಷಾಂತರ ಜನ ದರ್ಶನ ಮಾಡಿಸ್ತಾ ಇದ್ದೀರಾ. ಈ ಥರ ಕ್ಷುಲ್ಲಕ ರಾಜಕಾರಣಕ್ಕೆ ಏನಾದ್ರು ಅವ್ರಿಗೆ ರೇವಣ್ಣನ ಬಿಟ್ಟಿಲ್ಲ ಅನ್ನೋದು ನೋವೇನಾದ್ರು ಇದ್ದರೆ ಆ ಥರ ಆಗಿದೆ ಅನ್ನೋದು ನನಗೊಂದು ಅನುಮಾನ ಆಗ್ತಾಯಿದೆ. ಕುಮಾರಸ್ವಾಮಿ ಅವ್ರ ಕುಟುಂಬ ಎಲ್ಲ ಬಂದು ರೇವಣ್ಣವ್ರಿಗೆ ಏನೋ ಒಂಥರ ಅಗೌರವ ಆದಂಗೆ ಇರ್ಬೋದು. ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಅವರ ಬಾರ್ಡ್ರಲ್ಲಿ ಬಂದು ನಡ್ಕೊಂಬಂದಿರ್ತಕ್ಕಂಥದ್ದು. ದಯಮಾಡಿ ಯಾವುದಕ್ಕೂ ಇದಕ್ಕೆಲ್ಲ ಅವಕಾಶ ಕೊಡೋದು ಬೇಡ. ಇನ್ನು ನಡೀತಕ್ಕಂಥ ಇನ್ನು 3 ದಿವಸ ಆಸನಾಂಬನ ನಾವೆಲ್ಲರೂ ಕೂಡ ಜಿಲ್ಲೆಯ ಪತ್ರಕರ್ತರಿರ್ಬೋದು, ರಾಜಕೀಯನ ಪ್ರತಿನಿಧಿಗಳಿರ್ಬೋದು, ನಾವು ಸೋತಿದ್ರು ನಮಗೆ ಪ್ರೋಟೋಕಾಲ್ ಇದ್ದರೂ ನಾವು ಗೌರವವಾಗಿ ನಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ನಾವು ಎಲ್ಲೂ ಕೂಡ ಜನವನ್ನು ಸೇರಿಸೋದು ಕಳಿಸೋದು ಮಾಡಿಲ್ಲ. ಅದ್ರ ಜೊತೆಗೆ ನಿಮ್ಮ ಕುಟುಂಬಗಳಿಗೂ ನನಗೆ ತೊಂದರೆ ಆಗಿದೆ ಅನ್ನೋ ನನಗೆ ಭಾವನೆ ಇದೆ. ನಾನು ಕೂಡ ಮುಂದಿನ ವರ್ಷದಲ್ಲಿ ಇದ್ರ ಥರದ್ದೆಲ್ಲನೂ ರೆಕ್ಟಿಫೈ ಮಾಡಿಕೊಂಡು ನಮ್ಮ ಸಚಿವರು ಯಾರು ಇರ್ತಾರೆ ಆ ಸಂದರ್ಭದಲ್ಲಿ ಕೃಷ್ಣ ಬೈರವರು ಇರ್ತಾರೋ ಬೇರೆಯವರು ಇರ್ತಾರೋ, ಒಟ್ಟಿನಲ್ಲಿ ಕೃಷ್ಣ ಬೈರವರು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡೋದು. ಹಾಸನಾಂಬ ಪಟಾಕಿ ವರ್ತಕರ ಸಂಘದಿಂದ ಕಳೆದ 4 ವರ್ಷಗಳಿಂದ ಹಸಿರು ಪಟಾಕಿಯನ್ನೇ ಮಾರಾಟ ಮಾಡುತ್ತಿದ್ದೇವೆ ಎಂದು ವರ್ತಕರ ಸಂಘದ ಅಧ್ಯಕ್ಷ ಮಂಜುನಾಥ್ ತಿಳಿಸಿದರು. ಹಾಸನ ನಗರದ ಹೊರವಲಯದ ಎಸ್ಎಂ ಕೃಷ್ಣ ನಗರದಲ್ಲಿ ನಿರ್ಮಾಣವಾಗಿರುವ ಸುಮಾರು 50ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ಪರಿಸರ ಸ್ನೇಹಿ ಪಟಾಕಿಯ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ವಿಶಾಲವಾದ ಸ್ಥಳದಲ್ಲಿ ಸ್ಟಾಲ್ಗಳನ್ನು ನಿರ್ಮಿಸಿದ್ದು ಹಾಸನದ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು.
ಹಾಸನದ ಜನತೆಗೆ ಹಾಸನಾಂಬೆ ಜಾತ್ರೆ, ಸಿದ್ದೇಶ್ವರ ಜಾತ್ರೆ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಸಂಘದ ಹಾಸನಾಂಬ ಪಟಾಕಿ ವರ್ತಕರ ಸಂಘದಿಂದ 55 ಸ್ಟಾಲ್ಗಳನ್ನು SM ಕೃಷ್ಣನಗರ ಅರಸೀಕೆರೆ ರಸ್ತೆಯಲ್ಲಿ ವಿಶಾಲವಾಗಿ ಎಲ್ಲ ಸ್ಟಾಲ್ಗಳನ್ನು ಹಾಕಿರ್ತೇವೆ. ಸಾರ್ವಜನಿಕರು ಎಂದಿನಂತೆ ಬಂದು ಸಹಕರಿಸಬೇಕಾಗಿ ವಿನಂತಿ. ಹಾಗೆ ನಮ್ಮ ಜಿಲ್ಲಾಡಳಿತ ಹಾಗೂ ಫೈರ್ ನಮ್ಮ ಅಗ್ನಿಶಾಮಕ ದಳದಿಂದ ಪ್ರತಿ ವರ್ಷದಂತೆ ಎಲ್ಲ ಸೂಕ್ಷ್ಮತೆಗಳನ್ನು ಎಲ್ಲ ಟ್ರೈನಿಂಗ್ಗಳನ್ನು ಕೊಟ್ಟು 55 ಅಂಗಡಿಯವರೆಗೂ ಟ್ರೈನಿಂಗ್ ಸರ್ಟಿಫಿಕೇಟು ಟ್ರೈನಿಂಗ್ಗಳನ್ನು ಕೊಟ್ಟು ನಮಗೆ ಮಾರ್ಗದರ್ಶನ ಕೊಟ್ಟಿರುತ್ತಾರೆ. ಹಾಗೆ ಜಿಲ್ಲಾಡಳಿತವು ಸಹ ಯಾವ ರೀತಿ ನಮ್ಮ ಪಟಾಕಿ ಅಂಗಡಿಗಳನ್ನು ಯಾವ ರೀತಿ ಹಾಕಬೇಕು, ಏನೇನು ಸೂಕ್ಷ್ಮತೆಗಳಿರಬೇಕು, ಏನು ಸುರಕ್ಷತೆಗಳಿರಬೇಕು ಅಂತ ಸೂಚನೆ ಸಲಹೆಯನ್ನು ಕೊಟ್ಟಿರುತ್ತಾರೆ. ಹಾಗೆ ನಮ್ಮ ಪೊಲೀಸ್ ಸಿಬ್ಬಂದಿ ಸಹ ನಮಗೆ ಸಹಕಾರ ಕೊಟ್ಟಿರುತ್ತಾರೆ. ಎಂದಿನಂತೆ ನಮ್ಮ ಪಟಾಕಿ ವರ್ತಕರು ಎಲ್ಲ ರೀತಿಯ ಪಟಾಕಿಗಳನ್ನು, ಗ್ರೀನ್ ಪಟಾಕಿಗಳನ್ನು, ಎಸ್ಪೆಷಲಿ ಗ್ರೀನ್ ಪಟಾಕಿಗಳನ್ನು ತರಿಸಿರ್ತೀವಿ. ಹೆಚ್ಚು ಕಮ್ಮಿ 4 ವರ್ಷದಿಂದ ಗ್ರೀನ್ ಪಟಾಕಿ ಬರ್ತಾ ಇದೆ. ಈ ಸರಿ ಸಂಪೂರ್ಣವಾಗಿ ಗ್ರೀನ್ ಪಟಾಕಿ ಬಂದಿರುತ್ತದೆ. ಹಾಗಾಗಿ ಜನತೆಗೆ ಯಾವ ಭಯಪಡುವ ಅವಶ್ಯಕತೆ ಇರುವುದಿಲ್ಲ. ಎಲ್ಲ ಜನತೆಯು ಬಂದು ನಮ್ಮ ಅಂಗಡಿಗಳಿಗೆ ವಿಸಿಟ್ ಮಾಡಿ ಪಟಾಕಿ ಹೆಚ್ಚು ಕಮ್ಮಿ 50ರಿಂದ 60 ವೆರೈಟಿಗಳಿರ್ತದೆ. ಲಕ್ಷ್ಮಿ ಐಟಮ್ ಬಾಂಬಿಂದ ಹಿಡಿದು ಚಿನ್ಕುಳ್ಳಿ ಪಟಾಕಿಯಿಂದ ಹಿಡಿದು ಆಮೇಲೆ ಗಿಫ್ಟ್ ಬಾಕ್ಸ್ಗಳಿಂದ ಹಿಡಿದು ಗನ್ ಬಂದು 7 ಶಾಟ್ಸ್ಗಳಿಂದ ಹಿಡಿದು 120 ಶಾಟ್ಸ್ಗಳಿಂದ ಹಿಡಿದು 120, 60 ಶಾಟು, 30 ಶಾಟ್ಸು ಎಲ್ಲ ವೆರೈಟಿ ಪಟಾಕಿಗಳಿರುತ್ತದೆ. ಯಾವುದೇ ರೀತಿ ಅಪಾಯ ಇರೋದಿಲ್ಲ. ಆದರೂ ಸಹ ಜನಗಳು ದಯವಿಟ್ಟು ಮಕ್ಕಳಿಗೆ ಪಟಾಕಿ ಕೊಡುವ ಮುನ್ನ ಅವರಿಗೆ 1-2 ಸರಿ ತಿಳಿಸಿ ಪಟಾಕಿಗಳನ್ನು ಕೊಡಿ ಹಚ್ಚಲಿಕ್ಕೆ. ಹಾಗೆ ಸಿಲ್ಕ್ ಬಟ್ಟೆಗಳನ್ನು ಹಾಕ್ಕೊಂಡು ಆಮೇಲೆ ಸಿಲ್ಕ್ ಬಟ್ಟೆಗಳು ಮತ್ತು ದೊಡ್ಡ ಬಟ್ಟೆಗಳನ್ನು ಹಾಕ್ಕೊಂಡು ಪಟಾಕಿಗಳನ್ನು ಹಚ್ಚಬೇಡಿ. ಆದಷ್ಟು ಊದ್ಗಡ್ಡಿ ಸಿಗುತ್ತೆ ಪಟಾಕಿ ಹಚ್ಚೋದಕ್ಕೆ. ದೂರದಿಂದ ಪಟಾಕಿ ಹಚ್ಚಿ ಸಂತೋಷದಿಂದ ಸಂಭ್ರಮಿಸಿ ಪಟಾಕಿ ಹಬ್ಬವನ್ನು ದೀಪಾವಳಿಯನ್ನು ಆಚರಿಸಿ ಅಂತ ಈ ಮೂಲಕ ಪಟಾಕಿ ವರ್ತಕರ ಸಂಘ, ಹಾಸನಾಂಬ ಪಟಾಕಿ ವರ್ತಕರ ಸಂಘದ ವತಿಯಿಂದ ಅಧ್ಯಕ್ಷನಾಗಿ ಕೇಳಿಕೊಳ್ಳುತ್ತೇನೆ. ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಿರಂತರ ಮಳೆಯಿಂದಾಗಿ ಕೃಷಿ ಬೆಳೆಗಳು ಹಾಗೂ ಗ್ರಾಮೀಣ ಸೌಕರ್ಯಗಳು ಹಾನಿಯಾಗುತ್ತಿರುವ ವೇಳೆ ಜಿಲ್ಲಾಧಿಕಾರಿ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳದೆ ಹಾಸನಾಂಬೆ ದೇವಾಲಯದ ಆವರಣದಲ್ಲಿ ಓಡಾಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡುತ್ತಿದ್ದಾರೆ ಎಂದು ವಕೀಲ ದೇವರಾಜೇಗೌಡ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಜನತೆ ಮಳೆಯಿಂದ ಬಳಲುತ್ತಿರುವ ಸಂದರ್ಭದಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪರಿಹಾರ ಕ್ರಮ ಕೈಗೊಳ್ಳಬೇಕಾದರೆ ಅವರು ದೇವಾಲಯದ ಪಾರಂಪರಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಿದ್ದಾರೆ. ಇದು ಜನಪರ ಆಡಳಿತಕ್ಕೆ ತಕ್ಕದ್ದು ಅಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಜಿಲ್ಲಾಡಳಿತದಿಂದ ತುರ್ತು ಪರಿಹಾರ ಕ್ರಮ, ಹಾನಿ ಅಂದಾಜು ಮತ್ತು ಪೀಡಿತರಿಗೆ ನೆರವು ಒದಗಿಸಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ತೋರಿಕೆಗಾಗಿ ಮಾಡ್ತಾ ಇದ್ದಾರೆ ಅವರು ಅಂತೇಳಿ. ಅವರು ಪ್ರಸಿದ್ಧಿ ಆಗಬೇಕು, ಜನಗಳ ಮಧ್ಯೆ ಪ್ರಸಿದ್ಧಿ ಆಗಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಿದ್ಧಿ ಆಗಬೇಕು, ಮತ್ತು ಅವ್ರ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಪ್ರಸಿದ್ಧಿ ಆಗಬೇಕನ್ನೋ ಕಾರಣಕ್ಕೋಸ್ಕರ ಮಾಡ್ತಾರಂತೆ. ಅದಕ್ಕೆ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟೆ ನಾನಲ್ಲಿ. ಇವತ್ತು ನಿನ್ನೆ ರಾತ್ರಿ ಅರಕಲಗೂಡು ತಾಲೂಕಿನಲ್ಲಿ 2 ಕೆರೆ ಕೊಡಿ ಹೊಡೆದೋಗಿದೆ. ನಿಮಗೆ ಅದು ವಿಡಿಯೋ ರಿಲೀಸ್ ಮಾಡ್ತೀನಿ ನಾನು ನಿಮಗೀಗ. ಮತ್ತು ಒಳನಾಗೇಶ್ವರ ತಾಲೂಕಲ್ಲಿ ಕಾಮಸಮುದ್ರ ಗ್ರಾಮದಲ್ಲಿ ಒಂದು ಮನೆ ಕುಸಿದು ಬಿದ್ದೋಗಿದೆ ಮಳೆಗೆ. ಈಗ ಹಲವಾರು ನೋವುಗಳಿದ್ರು ಕೂಡ ಜಿಲ್ಲಾಧಿಕಾರಿ ಅವರು ತನ್ನ ಜವಾಬ್ದಾರಿಯನ್ನು ಮರೆತು, ನಾನು ಜಿಲ್ಲಾಧಿಕಾರಿ, ಜಿಲ್ಲಾ ದಂಡಾಧಿಕಾರಿ, ಇಡೀ ಹಾಸನ ಜಿಲ್ಲೆಗೆ ನಾನು ಜವಾಬ್ದಾರಿ ವ್ಯಕ್ತಿಯನ್ನು ಮರೆತು ಅಲ್ಲಿ ಆಸ್ತಂಭ ಕಾಂಪೌಂಡ್ಗಳಿಗೆ ಓಡಾಡ್ತಾ ಕುಂತವ್ರಲ್ಲಿ. ಆಡಳಿತ ಯಂತ್ರ ಸಂಪೂರ್ಣ ಕುಸಿದೋಯ್ತು. ನಾನು ಹೇಳೋದಲ್ಲಿ ಜಿಲ್ಲಾಧಿಕಾರಿಯವರೇ ಅವ್ರ ಜವಾಬ್ದಾರಿ ಹೊತ್ಕೊಂಡು ನಿಂತ್ಕೊಂಡ ಮೇಲೆ ನೀವು ಅಲ್ಲಿ ಇನ್ನೊಬ್ರು ಜಿಲ್ಲಾಧಿಕಾರಿ ಬೇಕಲ್ಲ, ಯಾರೋ ಬೇರೆ ಜಿಲ್ಲಾಧಿಕಾರಿ ಸರ್ಕಾರ ನೇಮಕ ಮಾಡಬೇಕಲ್ವ. ಈಗ ಅಲ್ಲಿಗೆ ನೀವು ಜಿಲ್ಲಾಧಿಕಾರಿಯನ್ನು ಅಲ್ಲಿ ಕೊಟ್ಟ ಮೇಲೆ ನೀವು ಅಲ್ಲಿ ಜಿಲ್ಲಾ ವ್ಯವಸ್ಥೆ ಹದಗೆಟ್ಟೋಗಿದೆ. ಅಲ್ಲಿ ಬೇರೆ ಜಿಲ್ಲಾಧಿಕಾರಿಗಳನ್ನ ನೇಮಕ ಮಾಡಬೇಕು. ಸರ್ಕಾರ ಅದನ್ನು ಮಾಡಲಿಲ್ಲ. ಅಲ್ಲಿ ಭಾಳ ಪ್ರಮುಖವಾದ ಅಂಶ ಏನು ಅಂತಂದರೆ, ಹಲವಾರು ರಾಜಕಾರಣಿಗಳು ಒಂದೊಂದು ಬಗೆಯ ರೀತಿಯನ್ನೇ ಹೇಳಿದ್ರಲ್ಲಿ. ಈ ಗೋಲ್ಡನ್ ಪಾಸ್ ಸಂಬಂಧಪಟ್ಟಂತೆ ಹೇಳಿದರು, ಟಿಕೆಟ್ ಬಗ್ಗೆನೇ ಹೇಳಿದರು. ನಾನು ಅಷ್ಟು ಟಿಕೆಟ್ನ ಖರೀದಿ ಮಾಡಿ, ಇಷ್ಟು ಟಿಕೆಟ್ ಖರೀದಿ ಮಾಡಿದ್ದೀನಿ. ಅಲ್ಲಿ ಇದುವರೆಗೂ ಕೂಡ ಗೋಲ್ಡನ್ ಪಾಸ್ ಎಷ್ಟು ಪ್ರಿಂಟ್ ಆಗಿದೆ ಅಂತ ಯಾರಿಗೂ ಪ್ರಚಾರ ಮಾಡಲೇ ಇಲ್ಲ. ಅವರು ಗೋಲ್ಡನ್ ಪಾಸ್ ಯಾರಿಗೆ ಕೊಡ್ತಾ ಇದ್ದೀರಾ, ಅವರ ಯೋಗ್ಯತೆ ಏನು, ಅರ್ಹತೆ ಏನು ಗೋಲ್ಡನ್ ಪಾಸ್ ಕೊಡೋದಕ್ಕೆ? ಗೋಲ್ಡನ್ ಪಾಸ್ ಅಂದರೆ ಯಾರ್ದು ಅದನ್ನು ಕೇಳಿದೋ ಜಿಲ್ಲಾಡಳಿತ ಅದನ್ನು ಮಾಹಿತಿ ಕೊಡಲೇ ಇಲ್ಲ. ನನಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಒಬ್ಬ FDAಯಿಂದ FDC ಗ್ರೇಡ್ ಅಧಿಕಾರಿಗಳಿಂದ ಅನೌಪಚಾರಿಕವಾಗಿ ನನಗೆ ಕೆಲವು ದಾಖಲಾತಿಗಳು ಸಿಕ್ಕಿದೆ. ನಾನಿವತ್ತು ಅದನ್ನೇ ಕಾರಣ ಇಟ್ಕೊಂಡು ಇವತ್ತು RTIಯಲ್ಲಿ ಕೂಡ ಕೇಳಿದ್ದೀನಿ. ನಾನು ಇವತ್ತು ಅನ್ಅಫಿಷಿಯಲ್ ಆಗಿ ತಮ್ಮ ಮುಂದೆ ದಾಖಲೆ ಬಿಡುಗಡೆ ಮಾಡ್ತೀನಿ. ನಾನು ಅಫಿಷಿಯಲಾಗೂ ಕೇಳಿದ್ದೀನಿ. ನಾನು ಎಷ್ಟು ಸಾವಿರ ಪಾಸನ್ನು ತಾವು ಗೋಲ್ಡನ್ ಪಾಸನ್ನು ಪ್ರಿಂಟ್ ಮಾಡಿದ್ದೀರಾ ಅಂತೇಳಿ 2-3 ಸಲ ಕೇಳಿದಾಗ ಕೊಡಲಿಲ್ಲ ಅವರು.
ಇವತ್ತು RTI ಕೂಡ ಕೇಳಿದ್ದೀನಿ ನಾನು ಇವತ್ತು, ಎಷ್ಟು ಸಾವಿರ ಗೋಲ್ಡನ್ ಪಾಸ್ನ ಪ್ರಿಂಟ್ ಮಾಡಿದ್ರಾ, ಆ ಪಾಸ್ಗಳು ಯಾರ್ಯಾರು ಕೊಟ್ಟಿದ್ದೀವಿ ಅಂತ ಹೇಳಿ. ಮೊನ್ನೆ ಈ ರಾಜಕೀಯ ಕೆಸರು ಎರಚಾಟದಲ್ಲಿ ಕೆಲವರು ಮಾಜಿ ಶಾಸಕರು, ಹಾಲಿ ಶಾಸಕರು ಮತ್ತು ಕೆಲವು ಮಂತ್ರಿಗಳು, ಮಾಜಿ ಮಂತ್ರಿಗಳ ನಡುವೆ ವಾಗ್ವಾದಗಳು ನಡೀತು. VIP ಟ್ರೀಟ್ಮೆಂಟ್ ಸಂಬಂಧಪಟ್ಟಂತೆ ಮತ್ತು ಪ್ರೋಟೋಕಾಲ್ ಸಂಬಂಧಪಟ್ಟಂತೆ, ಪಾಸ್ ಹಂಚಿಕೆ ಮಾಡಿರೋ ಸಂಬಂಧಪಟ್ಟಂತೆ. ಇದರಲ್ಲಿ ಯಾರು ಸತ್ಯ ಹರಿಶ್ಚಂದ್ರ ಗೊತ್ತಿಲ್ಲ. ಯಾರು ಸತ್ಯ ಹರಿಶ್ಚಂದ್ರ ಅಂತ ಅಂದರೆ, ಆಸ್ತಂಭ ಜಾತ್ರಾ ಮಹೋತ್ಸವ ಕಳೆದ 2 ದಿವಸದ ನಂತರ ಸತ್ಯ ಹರಿಶ್ಚಂದ್ರರ ಹಣೆ ಬರವನ್ನು ತಮ್ಮ ಮಾಧ್ಯಮ ಮುಂದೆ ಬಿಚ್ಚಿಡ್ತೀನಿ ಅನ್ನೋ ದಾಖಲೆ ಇದೆ ಅಂತ. ಭಾಳ ಪ್ರಮುಖವಾಗಿ ತಮ್ಮ ಮಾಧ್ಯಮದ ಮುಖಾಂತರ ರಾಜ್ಯ ಜನತೆಗೆ ಹೇಳಲಿಕ್ಕೆ ಇಚ್ಛಪಡ್ತೀನಿ, 20,000 ಪಾಸ್ಗಳನ್ನ ಪ್ರಿಂಟ್ ಮಾಡಿಸಿದ್ದಾರೆ ಇವರು ಗೋಲ್ಡನ್ ಪಾಸ್ ಅಂತ ಏನು ಮಾಡಿದ್ದಾರೆ, 20,000 ಪಾಸನ್ನು ಪ್ರಿಂಟ್ ಮಾಡಿದ್ದಾರೆ. ಎಲ್ಲೂ ಕೂಡ ಅಫಿಷಿಯಲ್ ಲೀಕ್ಔಟ್ ಮಾಡಲೇ ಇಲ್ಲ ಅವರಲ್ಲಿ. 20,000 ಪಾಸಲ್ಲಿ 2 ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಶ್ರೀಮತಿ ಲತಾ ಅಂತ ಒಬ್ಬರು ಮುಜಾಯಿ ತಹಶೀಲ್ದಾರರು, ಇನ್ನೊಬ್ಬರು ರಮೇಶ್ ಅಂತೇಳಿ ಗ್ರೇಡ್ 2 ತಹಶೀಲ್ದಾರರು. ಇವರಿಬ್ಬರು ಅಧಿಕಾರಿಗಳು ನೇಮಕ ಮಾಡ್ತಾರೆ. ಅಲ್ಲಿ ಒಬ್ಬರ ಕೈಯಲ್ಲಿ 15,600 ಪಾಸ್ ಕೊಡ್ತಾರೆ. 15,600 ನಿಮಗೆ PDF ಇದೆ, ಕಳಿಸ್ಕೊಡ್ತೀನಿ ನಿಮಗೆ ವಿತ್ ಅಫಿಷಿಯಲ್ ರೆಕಾರ್ಡ್. ಇದು ಏನು ರೆಕಾರ್ಡ್ ತೋರಿಸ್ತಾ ಇದೀನೋ ಇದೆಲ್ಲೂ ಕೂಡ ದಾಖಲೆ ಬಿಡುಗಡೆ ಮಾಡಿಲ್ಲ ಅವರಲ್ಲಿ. ನಾವು ತೆಗೆದಿದ್ದೀವಿ ಡಾಕ್ಯುಮೆಂಟ್ಸ್, ಅನ್ಅಫಿಷಿಯಲಾಗಿ ಸಿಕ್ಕಿದೆ ನಮಗೆ. ಅದು ಅಫಿಷಿಯಲಾಗಿ ಕೇಳಿದ್ವಿ ನಾವಲ್ಲಿ. 15,600 ಪಾಸ್ಗಳನ್ನು ಕೊಡ್ತಾರೆ. ಏನು ಹೇಳಿದ್ದಾರೆ ಇವರು, ಒಂದು ದಿವಸಕ್ಕೆ 1,000 ಪಾಸನ್ನು ಮಾತ್ರ ನಾವು ಅಲೋ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ ಅಲ್ಲಿ. ಇನ್ನೂ ಒಬ್ಬರಿಗೆ 3,000 ಪಾಸನ್ನು ಕೊಡ್ತಾರೆ. ರಮೇಶ್ ಅನ್ನೋರಿಗೆ 3,000 ಪಾಸ್ ಕೊಡ್ತಾರೆ ಅಲ್ಲಿ. ಈ ಪಾಸ್ಗಳನ್ನು ನೋಡಿ, ಇದು ರಮೇಶ್ ಅವ್ರಿಗೆ ಕೊಟ್ಟಿರುವಂಥ ಪಾಸು 3,000 ಪಾಸ್ ಇವು ಅಫಿಷಿಯಲ್ಗೆ. ಆಮೇಲೆ ಭಾಳ ಪ್ರಮುಖವಾಗಿ ಏನು ಅಂತಂದರೆ, ಯಾವ ಪಾಸನ್ನು ಯಾವ ದಿವಸ ಕೊಡಬೇಕು ಅಂತೇಳಿ. 10ನೇ ತಾರೀಕಿನ ದಿವಸ ಪಿಂಕ್ ಕಲರ್ ಪಾಸನ್ನು ಕೊಡಬೇಕು ಅಂತ, 11ನೇ ತಾರೀಕಿನ ದಿವಸ ಗ್ರೀನ್ ಕಲರ್ ಪಾಸನ್ನು ಕೊಡಬೇಕು ಅಂತ, 12ನೇ ತಾರೀಕು ಲೈಟ್ ಗ್ರೇ ಅಂತೇಳಿ ನಿಮಗೆ ಅದು ಕಳಿಸಿದ್ದೀನಿ. ಎಲ್ಲ ಕಲರ್ಸ್ ಡಿಸೈನ್ಸ್ ಎಲ್ಲ ಇದೆ, ಅದೆಲ್ಲ ಹೇಳೋಕ್ಕೂ ತುಂಬ ಹೊತ್ತಾಗ್ತದೆ ಇಲ್ಲಿ. ಸ್ಪೆಸಿಫಿಕ್ಕಾಗಿ ಅಂದರೆ ನಾವು ಎಷ್ಟು ಸತ್ಯಹರಿಶ್ಚಂದ್ರರು ಸತ್ಯವಂತರು, ನಾವಲ್ಲಿ ಎಲ್ಲೂ ಕೂಡ ಅಡ್ಮಿನಿಸ್ಟ್ರೇಷನ್ ಒಂದು ಚೂರು ವ್ಯತ್ಯಾಸ ಆಗಿಲ್ಲ, ಜನ ಹೊಗಳಿಕೆ ಬೇಕು ಅಂತೇಳಿ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಭಾಳ ಪ್ರಾಮಾಣಿಕವಾಗಿ ಪಾಸನ್ನು ಪ್ರಿಂಟ್ ಮಾಡಿಸಿದ್ದೀವಿ ಅಂತ ಹೇಳ್ತಾರೆ. ಇದನ್ನು ಕೌಂಟ್ ಎಲ್ಲೂ ಕೊಡಲೇ ಇಲ್ಲ ಅವರಲ್ಲಿ. ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಅಕಾಲಿಕ ಮಳೆಯಿಂದ ಅರಕಲಗೂಡು ತಾಲೂಕಿನ ರೈತರು ಹಾಗೂ ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಗೊರೂರು ಹೊಳೆನರಸೀಪುರ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಮಳೆಯಿಂದ ಸಂಚಾರ ಸ್ಥಗಿತಗೊಂಡಿದ್ದು, ಹಲವು ಗ್ರಾಮಗಳ ಜನತೆ ದುಸ್ಥಿತಿಗೆ ಸಿಲುಕಿದ್ದಾರೆ. ರಾತ್ರಿ ಸುರಿದ ಭಾರೀ ಮಳೆಯಿಂದ ಅತ್ನಿ ಮತ್ತು ಹೊನ್ನಗೌಡನಹಳ್ಳಿ ಗ್ರಾಮಗಳ ನಡುವಿನ ಹಳ್ಳದಲ್ಲಿ ಭಾರೀ ಪ್ರವಾಹ ಉಂಟಾಗಿ ರಸ್ತೆಯ ಮೇಲೆ ಸುಮಾರು 5 ಅಡಿ ಎತ್ತರದಷ್ಟು ನೀರು ಹರಿಯುತ್ತಿದೆ. ರಾತ್ರಿ ವೇಳೆ ಸಂಚರಿಸುವ ವಾಹನ ಸವಾರರಿಗೆ ಪ್ರವಾಹದ ಅರಿವಾಗದೆ ಅಪಘಾತದ ಭೀತಿ ಎದುರಾಗಿದೆ. ರಾತ್ರಿ ಗುಂಡೇಗೌಡನ ಕೊಪ್ಪಲು ಗ್ರಾಮದ ಪುಟ್ಟೇಗೌಡ ಎಂಬುವರು ಅರಕಲಗೂಡಿಗೆ ಹೂ ಮಾರಾಟಕ್ಕೆ ತೆರಳುವ ವೇಳೆ ಇದೇ ಭಾಗದಲ್ಲಿ ಪ್ರವಾಹದ ಹೊಳೆ ಅರಿವಾಗದೆ ಬೈಕ್ ಸಮೇತ ಕೊಚ್ಚಿ ಹೋದರು. ಅದೃಷ್ಟವಶಾತ್ ಅವರು ಸುಮಾರು 100 ಮೀಟರ್ ದೂರ ತೇಲಿಕೊಂಡು ಹೋಗಿ ಮರವನ್ನು ಹಿಡಿದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಆದರೆ ಅವರ ಬೈಕ್ ಇನ್ನೂ ಪತ್ತೆಯಾಗಿಲ್ಲ. ಸ್ಥಳೀಯರು ಹೇಳುವಂತೆ ಮಳೆ ಬಿದ್ದರೆ ಈ ಭಾಗದ 100 ಹಳ್ಳಿಗಳ ರೈತರು ಪಟ್ಟಣದತ್ತ ಸಂಚಾರ ಮಾಡಲು ಸಾಧ್ಯವಾಗುತ್ತಿಲ್ಲ. ಕಾಲೇಜು ವಿದ್ಯಾರ್ಥಿಗಳು, ಆಸ್ಪತ್ರೆಗಳಿಗೆ ತೆರಳುವ ರೋಗಿಗಳು ಸೇರಿದಂತೆ ಸಾಮಾನ್ಯ ಜನತೆ ತೀವ್ರ ಸಂಕಷ್ಟದಲ್ಲಿದ್ದಾರೆ. ಈ ಕುರಿತು ರಾಜ್ಯ ಬಿಎಸ್ಪಿ ಕಾರ್ಯದರ್ಶಿ ಅತ್ನಿ ಹರೀಶ್ ಅವರು ಆಕ್ರೋಶ ವ್ಯಕ್ತಪಡಿಸಿ, ಜಿಲ್ಲಾಧಿಕಾರಿಗಳು ಹಾಸನಾಂಬ ದೇವಸ್ಥಾನ ಬಿಟ್ಟು ಹೊರಬಂದು ಮಳೆ ಪೀಡಿತ ಪ್ರದೇಶದ ಸ್ಥಿತಿಗತಿ ಸ್ವತಃ ಪರಿಶೀಲಿಸಬೇಕು, ರೈತರ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಮುಂದುವರೆದು ಮಾತನಾಡಿದ ಅವರು, ಅಕ್ಕಪಕ್ಕದ ಜಮೀನಿನ ಜೋಳ ಬೆಳೆ ಕೊಚ್ಚಿಕೊಂಡು ಹೋಗಿದೆ, ಅಡಿಕೆ ತೋಟಗಳಲ್ಲಿ ನೀರು ನುಗ್ಗಿದೆ. ಆಡಳಿತವು ತಕ್ಷಣ ಕ್ರಮ ಕೈಗೊಂಡು ರಸ್ತೆ ಎತ್ತರಿಸಬೇಕು, ಇಲ್ಲವಾದರೆ ಹಳ್ಳಿಯ ಜನರ ನೇತೃತ್ವದಲ್ಲಿ ಸಾವಿರಾರು ಜನರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಾನು ಪ್ರತಿದಿನ 100,000 ಜನ ಸಂಚಾರ ಮಾಡ್ತಕ್ಕಂಥ ಹೊಳೆನರಸೀಪುರ ಗೊರೂರು
ಆ ಪಟ್ಟಣದ ಮಧ್ಯೆ ಇರ್ತಕ್ಕಂಥ ಅಗ್ನಿ ಮತ್ತು ವನಗನಹಳ್ಳಿ ಗ್ರಾಮದ ಮಧ್ಯೆ ಸೊ ನಾವೀಗ ಇದ್ದೀವಿ ಸ್ಟೇಟ್ ಹೈವೇಲಿ. ಸೊ ತಾವು ಗಮನಿಸ್ಬೋದು, ಈಗ ರಾತ್ರಿ ಮತ್ತು ನಿನ್ನೆ ಸುರಿದಂಥ ಭಾರಿ ಮಳೆಯಿಂದಾಗಿ ಏನು ಇವತ್ತು ಈ ಸ್ಟೇಟ್ ಹೈವೇ ಇದೆ, ಈ ಸಂಪರ್ಕಿಸ್ತಕ್ಕಂಥ ರಸ್ತೆ ಅದ್ರ ಮೇಲೆ ತುಂಬ ದೊಡ್ಡ ಮಟ್ಟದ ನೀರುವರೆಗೂ ಪ್ರವಾಹನೇ ಉಂಟಾಗಿದೆ. ಸೊ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ನಿನ್ನೆ ಒಬ್ಬ ರೈತ ಪಕ್ಕದ ಗುಂಡೆಗೊಂಡಕೊಪ್ಪಲು ಪುಟ್ಟೇಗೌಡನ ಒಬ್ಬ ರೈತ ಮಧ್ಯರಾತ್ರಿ ಹೂ ತಗೊಂಡು ಅವ್ರು ಅರಕಲಗೂಡಿಗೆ ಹೋಗಿ ಮಾರಾಟ ಮಾಡಲಿಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗಿಲ್ಲ, ಏಕಾಏಕಿ ಇಲ್ಲಿಗೆ ಬಂದಿದ್ದಾರೆ, ಇಲ್ಲಿ ಪ್ರವಾಹ ಬಂದು ನೀರು ಹರಿತಿರ್ತಕ್ಕಂಥದ್ದು ಗೊತ್ತಾಗಿಲ್ಲ. ಸಡನ್ನಾಗಿ ಇಲ್ಲಿಗೆ ಬಂದಿದ್ದಾರೆ, ನಿಲ್ಸಕ್ಕೆ ಹೋಗಿದ್ದಾರೆ, ಅದ್ರ ಗಾಡಿ ನಿಂತಿಲ್ಲ. ಈ ಪ್ರವಾಹಕ್ಕೆ ಬಂದು ಕೊಚ್ಚಿ ಬೈಕ್ ಸಮೇತ ಕೊಚ್ಚೋಗಿದ್ದಾರೆ. ಸೊ ಅವರು ಅದೃಷ್ಟವಶಾತ್ತು ಯಾವುದೇ ಥರದ ಪ್ರಾಣಕ್ಕೆ ಏನೂ ಕುತ್ತು ಬಂದಿಲ್ಲ. ಯಾಕಪ್ಪ ಅಂದರೆ ಅವ್ನಿಗೆ ಈಜು ಬರ್ತಿತ್ತು. ಸುಮಾರು 100 ಮೀಟರ್ಗಳ ಕಾಲ ಆ ನೀರಲ್ಲಿ ಕೊಚ್ಚಿ ಹೋಗಿ ಸೊ ಅವನು ಎದ್ದು ಬಂದಿದ್ದಾನೆ. ಸೊ ಬೈಕು ಇನ್ನೂ ಕೂಡ ಸಿಕ್ಕಿಲ್ಲ, ಅದನ್ನು ಇನ್ನೂ ಕೂಡ ಹುಡುಕಾಡ್ತಿದ್ದಾರೆ. ಸೊ ಇದು ಇವತ್ತಿಂದ ಈ ಸಮಸ್ಯೆ ಅಲ್ಲ. ಈ ಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ಮಳೆ ಬಂದಾಗೆಲ್ಲ ಈ ರಸ್ತೆ ಜಲಾವೃತ ಆಗ್ತಲೇ ಇರ್ತದೆ. ನಾವು ಪ್ರತಿ ಬಾರಿ ಕೂಡ ಇಲಾಖೆಯವರ ಗಮನಕ್ಕೆ ತರ್ತಲೇ ಇದ್ದೀವಿ. ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಏನಂದರೆ, ಒಂದು ಅಭಿವೃದ್ಧಿ ಕೆಲಸ ಆಗಬೇಕಂದ್ರೆ ಜನಸಾಮಾನ್ಯರು ಸಾಯಲೇಬೇಕಾ ಅಥವಾ ಅವನು ಬದುಕನ್ನೇ ಕಳ್ಕೋಬೇಕಾ? ಹಂಗಾದ್ರೆ ಮಾತ್ರ ನೀವು ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ನೋಡಿ, ಇವತ್ತು ರಸ್ತೆಯಿಂದ ಸಮತಟ್ಟಾಗಿದೆ, 4-5 ಅಡಿ ಈ ರಸ್ತೆ ತುಂಬ ಡೌನ್ ಇದೆ. ದೂರದಲ್ಲೇ ಆದರೆ ಗೊತ್ತಾಗುತ್ತೆ ಇಲ್ಲಿ ನೀರು ಹರಿತಿದೆ, ನಾವು ನಿಲ್ಲಿಸ್ಬೇಕಂತ. ಆದರೆ ಇಲ್ಲಿ ಬರೋ ತನಕನೂ ಕೂಡ ಗೊತ್ತಾಗಲ್ಲ. ಅದರಲ್ಲೂ ಮಿಡ್ ನೈಟ್ ಅಂತೂ ಗೊತ್ತಾಗಲ್ಲ, ವೇಗವಾಗಿರ್ತವೆ ಎಲ್ಲ ವೆಹಿಕಲ್ಗಳು. ಸೊ ದುರಂತ ಏನು ಅಂದರೆ, ಈಗ ಕಣ್ಣೆದುರುಗಡೆನೇ ಇನ್ನೊಬ್ಬ ತೇಲಿ ಹೋಗ್ತಿದ್ದ, ಗ್ರಾಮಸ್ಥರೇ ಅವ್ರನ್ನ ಹಿಡಿದು ಬಚಾವ್ ಮಾಡಿದ್ದಾರೆ. ಸೊ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ನೀವು ಬೇರೆ ಗ್ಯಾರಂಟಿ ಕೊಡೋದಿರಲಿ, ಫಸ್ಟ್ ಮನುಷ್ಯನ ಜೀವಕ್ಕೆ ಗ್ಯಾರಂಟಿಗಳು ಕೊಡ್ರಿ. ಅವನು ನಿಜವಾಗ್ಲೂ ಅವನು ಬದುಕತ್ತೇನೆ. ಇಲ್ಲಿ ತಿರುಗಾಡ್ತಕ್ಕಂಥ ಸಾರ್ವಜನಿಕರಿಗೆ ಅವ್ರ ಜೀವನ ಮೇಲೆ ಗ್ಯಾರಂಟಿ ಇಲ್ಲ. ಸೊ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಕ್ಕಂಥದ್ದು, ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ, ಇಡೀ ಜಿಲ್ಲಾಡಳಿತ ಇವತ್ತು ಹಾಸನಾಂಬ ದೇವಸ್ಥಾನದೊಳಗಡೆ ನಿಂತಿದೆ. ನೀವು ಮಾಡಿ, ಅವ್ರ ಭಕ್ತರಿಗೆ ತೊಂದರೆ ಆಗೋದು ಬೇಡ, ಅದು ಭಾವನಾತ್ಮಕ ವಿಚಾರ. ಆದರೆ DC-ನಲ್ಲಿ ನಿಂತ್ಕೊಳ್ತಕ್ಕಂಥದ್ದು ಏನಿಲ್ಲ. ಇವತ್ತು ನೋಡಿ, ಇಡೀ ತಾಲೂಕಲ್ಲಿ ಅತಿ ಹೆಚ್ಚು ಮಳೆ ಬಿದ್ದಿರೋದ್ರ ಪರಿಣಾಮ ಎಲ್ಲ ರಸ್ತೆಗಳು ಕೂಡ ಜಲಾವೃತ ಆಗಿದ್ದಾವೆ. ಸಾರ್ವಜನಿಕರಿಗೆ ತಿರುಗಾಡೋಕ್ಕೆ ತುಂಬ ತೊಂದರೆ ಆಗ್ತಿದೆ. ನಮಗೇನು ಒಂದಿನ ನಗರಕ್ಕೆ ಹೋಗ್ಲಿಲ್ಲ ಅಂದರೆ ಏನು ತೊಂದರೆ ಆಗಲ್ಲ. ಆದರೆ ವಿದ್ಯಾರ್ಥಿಗಳು ಕಾಲೇಜ್ಗಳಿಗೆ ಹೋಗಿ ಪರದಾಡ್ತಿದ್ದಾರೆ. ಇವತ್ತು ತುಂಬ ಜನ ಹಾಸ್ಪಿಟ್ಲಿಗೆ ಹೋಗ್ಬೇಕಾದಂಥವ್ರು ಹೋಗೋಕ್ಕಾಗ್ತಿಲ್ಲ. ಮತ್ತು ಈ 4-5 ಹಳ್ಳಿ ಜನಗಳು ಈ ಗ್ರಾಮಕ್ಕೆ ಬಂದು ಹಾಲು ಹಾಕಬೇಕು, 1000 ಲೀಟ್ರ್ ಹಾಕ್ತಾರೆ ಪ್ರತಿದಿನ ರೈತರುಗಳು. ಇವತ್ತು 2 ದಿನದಿಂದ ಹಾಲನ್ನು ಕೂಡ ಹಾಕೋಕ್ಕಾಗ್ತಿಲ್ಲ. ಇಷ್ಟೆಲ್ಲ ದೊಡ್ಡ ಮಟ್ಟದ ತೊಂದರೆ ಅನುಭವಿಸ್ತಿದ್ರು ಕೂಡ ಜಿಲ್ಲಾಧಿಕಾರಿ ದೇವಸ್ಥಾನದ ಒಳಗಡೆ ನಿಂತಿದ್ದಾರೆ. ಮೊನ್ನೆ ಕೃಷ್ಣ ಬೈರೇಗೌಡ್ರೆ, ನೀವು ಭಕ್ತಾದಿಗಳ ಯೋಗಕ್ಷೇಮ ಹೆಂಗೆ ವಿಚಾರಿಸ್ತಿದ್ರು, ಅಲ್ಲೇ ನಿಂತ್ಕೊಂಡು ಅದೇನು ಪ್ರಚಾರ ತಗೊಳ್ಲಿಕ್ಕೋ ಅಥವಾ ನಿಜವಾಗ್ಲೂ ಕೂಡ ನೀವು ಅದನ್ನ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ. ಸೊ ಅದೇ ಥರ ಈ ಸಾರ್ವಜನಿಕರು ಬದುಕನ್ನು ಕೂಡ ನೋಡಿ. ಇಲ್ಲಿ ಯಾರು ಸತ್ತು ಕೆಟ್ಟು ಹೋದರೆ ನೀವು ಬಂದು ಕೊಡ್ತಕ್ಕಂಥ 5 ಲಕ್ಷದಿಂದ ಅವರು ಹೊಟ್ಟೆ ತುಂಬಲ್ಲ. ಇವತ್ತು ಅದೃಷ್ಟವಶಾತ್ ಆ ವ್ಯಕ್ತಿ ಇವತ್ತು ಅಪಾಯದಿಂದ ಪಾರಾಗಿದ್ದಾನೆ. ಮುಂದೆ ಈ ಥರ ದುರ್ಘಟನೆ ಆಗದಂಗೆ ನೀವೆಲ್ಲ ಎಚ್ಚರ ವಹಿಸಿ ಸ್ಥಳಕ್ಕೆ ಈ ಕೂಡಲೇ ಬರಬೇಕು. ಉಸ್ತುವಾರಿ ಸಚಿವರು, ಮಾನ್ಯ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರರು ಮತ್ತು PWD ಇಂಜಿನಿಯರ್ಗಳು ಸ್ಥಳಕ್ಕೆ ಬರಬೇಕು. ಇಲ್ಲಾಂದರೆ ಇವತ್ತು ನಾನು ಎಚ್ಚರಿಕೆ ಕೊಡ್ತಿದ್ದೀನಿ. ಇವತ್ತೇನು ಈ ಸುತ್ತಮುತ್ತ ಹಳ್ಳಿ 10-100 ಹಳ್ಳಿ ಬರ್ತಾ ಇದ್ದಾರೆ, ಇವರು ಎಲ್ಲರಿಗೂ ಕೂಡ ತೊಂದರೆ ಆಗಿದೆ. ಇವರೆಲ್ಲ ಜನಗಳನ್ನ ಕರ್ಕೊಂಡು 1000 ಜನ ಬಂದು ನಾನು ಮುಖ್ಯ ಆಗ್ತಕ್ಕಂಥ ಕೆಲಸ ಮಾಡಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಇದನ್ನು ಪರಿಣಾಮ ನೀವೆಲ್ಲರೂ ಕೂಡ ಎದುರಿಸಬೇಕಾಗುತ್ತೆ. ಇದು ಪದೇ ಮಳೆ ಬಂದಾಗೆಲ್ಲ ಈ ಸಮಸ್ಯೆ ಈ ಭಾಗದ ಜನತೆಗೆ ಆಗ್ತಾಯಿದೆ. ಇದು ಮುಂದಿನ ದಿನಗಳಲ್ಲಿ ಪರಿವರ್ತನೆ ಆಗೋದು ಬೇಡ. ಈ ಕೂಡಲೇ ತತ್ಕ್ಷಣಕ್ಕೆ ಬಂದು ನೀವು ಇವತ್ತೇನು ಈ ರಸ್ತೆನ ಎತ್ತರ ಮಾಡಿ ಸಾರ್ವಜನಿಕರಿಗೆ ತಿರುಗಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಅರಸೀಕೆರೆ ತಾಲೂಕಿನ ದೊಡ್ಡ ಮೇಟಿಕುರ್ಕೆ ಹಿರೇಹಳ್ಳ ಮೈದುಂಬಿ ಹರಿದಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. 4 ವರ್ಷಗಳ ನಂತರ ರೈತ ಜೀವನಕ್ಕೆ ಮಹತ್ವದ ಶುಭ ಸಂದೇಶದಂತೆ ಮೈದುಂಬಿ ಹರಿಯುತ್ತಿರುವ ಹಳ್ಳವನ್ನ ನೋಡಿ ಸಂತಸ ಮನೆ ಮಾಡಿದೆ. ಹೊಳೆ ನೀರಿನ ಕೊರತೆಯಿಂದ ತಮ್ಮ ಹೊಲಗಳಲ್ಲಿ ಬೆಳೆ ಮಾಡುವಲ್ಲಿ ಕಷ್ಟಪಡುತ್ತಿದ್ದ ರೈತರಿಗೆ ಈಗ ಈ ನೀರು ಹೊಸ ಆಶಾದೀಪದಂತಾಗಿದೆ. ಸ್ಥಳೀಯ ರೈತರು, ಅಧಿಕಾರಿಗಳು ಮತ್ತು ಹಳ್ಳದ ಜನತೆ ಮೈದುಂಬಿ ಹರಿಯುತ್ತಿರುವ ದೃಶ್ಯವನ್ನು ನೋಡುವ ಮೂಲಕ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲೆ ಹಸಿಗೆರೆದಲ್ಲ ದೊಡ್ಡಮೇಟಕುರ್ಕೆ ಅಂತೇಳಿ ಈ ಹಳ್ಳದ್ದು ಭಾಳ ವಸತಿ ಆಗಿದ್ದು 2 ದಿವಸದಲ್ಲಿ ತುಂಬಿ ರೈತರ ಮುಖದಲ್ಲಿ ಮಂದಹಾಸ ಇದೆ. ತೋಟಗಳೆಲ್ಲ ಬಂತು, ಏನು ರೋಗ ಇತ್ತು ಅದೆಲ್ಲ ಅರಿಯಕ್ಕೆ ಬಂತು, ಅನುಕೂಲ ಆಯಿತು. ಬೋರ್ಗಳೆಲ್ಲ ಇಂಪ್ರೂವ್ ಆಗ್ಕೊಂಡು ಅನುಕೂಲ ಆಯಿತು. ಖುಷಿ ಆಗ್ತಾಯಿದೆ ಇದೆಲ್ಲ ನೋಡಿ, ಭಾಳ ಸಂತೋಷ ಆಗ್ತಾಯಿದೆ. ಮಳೆ ಬಂತು. ಇದು ಕಾಮಸಮುದ್ರದಿಂದ ನೀರು ಇರ್ತಾ ಇದೆ. ಇದು ಕಣ್ಕಟ್ಟಿಗೆ ಹೋಗಿ ಕಣ್ಕಟ್ಟಿಂದ ಡ್ಯಾಮ್
ಮಾರಿ ಕಡಿಮೆ ಡ್ಯಾಮಿಗೆ ಹೋಗ್ತಾ ಇದೆ, ಮಲ್ನಾಡು ಸಮುದ್ರ ಡ್ಯಾಮಿಗೆ. ಇದು ಇಲ್ಲಿಂದ ಹೋಗ್ತಾ ಇರೋದು ನೋಡಿ ನಮಗೂ ಖುಷಿ ಆಗ್ತಾ ಇದೆ, ಭಾಳ ಸಂತೋಷ ಆಗ್ತಾ ಇದೆ. ನೀರು ನೋಡಿ ಭಾಳ ದಿವಸ ಆಯಿತು. ಇದು ಹಿರೇಹಳ್ಳ ಅಂತ ಹೇಳ್ಬಿಟ್ಟು ವನವಳ್ಳಿ, ಕಾಮಸಮುದ್ರ, ಮೇಟಿಕೊಕ್ಕೆ, ಕಣಕಟ್ಟೆ. ಈಗ ಮತ್ತೊಮ್ಮೆ ಹೆಡ್ಲೈನ್. ಹಾಸನಾಂಬೆ ದರ್ಶನ ಇನ್ನು 3 ದಿನ ಮಾತ್ರ ಬಾಕಿ. ಶಿಷ್ಟಾಚಾರದ ಕೊನೆ ದಿನ ಇಂದು ಗಣ್ಯಾತಿ ಗಣ್ಯರಿಂದ ದೇವಿಯ ದರ್ಶನ. ಭಕ್ತರ ಅರಿವು ಇನ್ನೂ ಹೆಚ್ಚಳ. ಪೂರ್ಣಗೊಂಡಿಲ್ಲ. ಸಮೀಕ್ಷೆಗಾರರಿಗೆ ತರಬೇತಿ ಇಲ್ಲದ ಕಾರಣ ಆತ್ಮಹತ್ಯೆ, ಅಪಘಾತ ಸಂಭವಿಸುತ್ತಿವೆ. ಹಾಸನದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗುಡುಗಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಆರ್ಎಸ್ಎಸ್ನ ಯಾರು ಮುಟ್ಟಿದ್ದಾರೋ ಅವರೆಲ್ಲ ನಾಶವಾಗಿದ್ದಾರೆ. ಈ ಪ್ರಿಯಾಂಕ ಖರ್ಗೆ ಕುನ್ನಿ. ಹಾಸನಾಂಬೆ ದರ್ಶನದ ನಂತರ ಕೆಎಸ್ ಈಶ್ವರಪ್ಪ ಹೇಳಿಕೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.